ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ನಾನು ಆರಂಭದಲ್ಲೇ ಹೇಳಿದೆ, ಎಲ್ಲೋ ಒಂದು ಕಡೆಗೆ KJP ನಾಯಕರು BJPಯ ಕಡೆಗೆ ಮರಳಲಿಕ್ಕೆ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಅಂತ. ಯಾಕಂದರೆ ಧನಂಜಯ ಕುಮಾರ್ ಅವರ ಈ ಮಾತು ಇವತ್ತು ಪುಷ್ಟಿ ನೀಡುವಂಥದ್ದು. ಆದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಡಿಯೂರಪ್ಪನವರ ಪ್ರತಿಕ್ರಿಯೆ ಸಿಕ್ಕಿಲ್ಲ. ಯಡಿಯೂರಪ್ಪನವರು ಧರ್ಮಸ್ಥಳದಲ್ಲಿದ್ದಾರೆ ಎನ್ನುವಂಥ ಸುದ್ದಿ. ಶಾಂತಿವನದಲ್ಲಿ ಯಡಿಯೂರಪ್ಪನವರು ಅಂದರೆ ನ್ಯಾಚುರೋಪತಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ, ಅಲ್ಲಿ ಹಾಯಾಗಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆಗೆ ಅಲ್ಲಿಂದಲೇ ಸಂದೇಶಗಳು ರವಾನೆ ಆಗ್ತಾ ಇದೆಯಾ, ಅದು ಧನಂಜಯ ಕುಮಾರ್ ಅವರಂಥ ಮುಖಾಂತರ ಏನಾದರೂ ರವಾನೆ ಆಗ್ತಾ ಇದೆಯಾ ಅನ್ನುವಂಥದ್ದು. ಜೊತೆಗೆ ಬಹಳಷ್ಟು ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತವೆ. ಯಾವ್ಯಾವ ಕಾರಣದಿಂದ ಯಡಿಯೂರಪ್ಪ ಈ ಚಿಂತನೆಯನ್ನು ಮಾಡ್ತಾ ಇದ್ದಾರೆ, ಯಡಿಯೂರಪ್ಪನ ಕಡೆಯವರು ಅಂದರೆ KJP ನಾಯಕರು ಯಾವ್ಯಾವ ರೀತಿಯ ಚಿಂತನೆಗಳನ್ನು ಮಾಡ್ತಾ ಇದ್ದಾರೆ, ಅದರ ಹಿಂದಿರುವಂಥ ಕಾರ್ಯತಂತ್ರಗಳು ಏನು ಅನ್ನುವಂಥದ್ದು. ಬನ್ನಿ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಆಂಜನೇಯ ನಮ್ಮ ಜೊತೆಗಿದ್ದಾರೆ. ಸಚಿವರು, ಕಾಂಗ್ರೆಸ್ ಮುಖಂಡರು. ಆಂಜನೇಯ ಅವರ ಕಾರ್ಯಕ್ರಮದ ಬಗ್ಗೆ ಸ್ವಾಗತ. ಮತ್ತೊಬ್ಬರಿದ್ದಾರೆ ವಿಶ್ವನಾಥ್ ಮಾಜಿ ಶಾಸಕ, KJP ಮುಖಂಡ. ವಿಶ್ವನಾಥ್, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬರಿದ್ದಾರೆ ಸಂಸದರು, BJP ಮುಖಂಡರು. ಆಯನೂರು ಮಂಜುನಾಥ್, ಆಯನೂರು ಕಾರ್ಯಕ್ರಮಕ್ಕೆ ನಮಗೆ ಸ್ವಾಗತ. ಇನ್ನು ಸ್ವಲ್ಪ ಹೊತ್ತಿಗೆ ರವೀಂದ್ರ ರಶ್ಮಿ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ, BSR ಪಕ್ಷದ ವಕ್ತಾರರು. ಬಸವರಾಜ್ ಹೊರಟ್ಟಿ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ, ಮಾಜಿ ಸಚಿವರು, JDS ಮುಖಂಡರು, ಹುಬ್ಳಿ ಸ್ಟುಡಿಯೋದಿಂದ. ರವೀಂದ್ರ ರಶ್ಮಿ ಅವ್ರು ಬಂದರೆ ನಾವು ಕೇಳಬೇಕು ಅಂತಿದ್ದೀವಿ, BSR ಪಕ್ಷವು ಕೂಡ ಎಲ್ಲೋ ಒಂದು ಕಡೆಗೆ ಮುಂದೊಂದು ದಿವಸ BJP ಕಡೆಗೆ ಹೆಜ್ಜೆ ಹಾಕ್ಬೋದಾ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಇದೆ. ಬಹುಶಃ ಅದಕ್ಕೆ ಅವ್ರು ಏನು ಉತ್ತರ ಕೊಡ್ತಾರೆ ನೋಡೋಣ. ಬನ್ನಿ, ಆರಂಭ ಮಾಡ್ತಾ ಇದ್ದೀನಿ ನಾನು ಆಯನೂರು ಮಂಜುನಾಥ್ ಅವರ ಮುಖಾಂತರ. ಆಯನೂರು ಮಂಜುನಾಥ್ ಅವರೇ, ಏನು ನಡೀತಾ ಇದೆ? ಎಲ್ಲ ಒಂದು ಕಡೆಗೆ BJP ಯಡಿಯೂರಪ್ಪನವರ ಪರವಾಗಿರುವಂಥ ದಿನಗಳು ನಿಮ್ಮ ಪಕ್ಷದಲ್ಲೂ ಇದೆ ಅನ್ನೋದನ್ನು ತಾವು ಒಪ್ಕೋಬೇಕು. ಯಾಕಂದರೆ ಕೆಲವು ನಾಯಕರು ಭೇಟಿ ಮಾಡ್ತಾರೆ, ಕೆಲವರು ನಾಯಕರು ಮಾತಾಡ್ತಾರೆ, ಕೆಲವರು ನಾಯಕರು ಬಹಿರಂಗವಾಗಿ ಹೇಳಿಕೆ ಕೊಡ್ತಾರೆ, ಇನ್ನು ಕೆಲವರು ನಾಯಕರು ಪತ್ರ ಬರೀತಾರೆ. ಸೊ ಇದು ಮುಂದುವರೆದ ಭಾಗ ಇದು ಅಂತ ಧನಂಜಯ ಕುಮಾರ್ ಅವರ ಸ್ಟೇಟ್ಮೆಂಟು. ನೀವು ಕೆಲವು ಇಲ್ಲ, ಒಬ್ಬಿಬ್ಬರು ಮಾಡಿದ್ದಾರೆ ಅಷ್ಟೇ ಅಂತೀರಾ? ಮಧುಸೂದನ್ ಒಬ್ಬರೇ ಪತ್ರ ಬರೆದಿರೋದು, ಬೇರೆ ಇನ್ಯಾರು ಪತ್ರ ಬರೆದಿಲ್ಲ. ರವಿಯವರು ಭೇಟಿ ಮಾಡಿದ್ದಾರೆ ಅಂತ ತಾವು ಹೇಳ್ತಾ ಇದ್ದೀರಿ. ಅದೇ ರವಿಯವರು ಸ್ಪಷ್ಟವಾಗಿ ನಿರಾಕರಿಸಿದ, ನಾನು ಯಾರನ್ನೂ ಭೇಟಿ ಮಾಡಿಲ್ಲ ಅಂತ. ಅವೆರಡನ್ನ ಇಟ್ಟುಕೊಂಡು ಬಾಕಿ ಎಲ್ಲ ಪಕ್ಷವೇ ಆ ಥರ ವರ್ತಿಸ್ತಾ ಇದೆ ಅಂತಿಲ್ಲ. ನಿಜ, ಯಡಿಯೂರಪ್ಪನವರು ಪ್ರಾರಂಭದಿಂದನೂ BJP ಜೊತೆಗೆ ಇದ್ದಂಥವ್ರು, BJPಯ ಜೊತೆಗೆ ಬೆಳೆದಂಥವ್ರು, BJPನೂ ಬೆಳೆದಿದೆ, ಅವರು ಬೆಳೆದಿದ್ದಾರೆ. ಹಾಗಾಗಿ ಯಡಿಯೂರಪ್ಪನವ್ರನ್ನ ಹೊರತುಪಡಿಸಿ BJPನ ಕಲ್ಪನೆ ಮಾಡ್ಕೊಳ್ಳೋಕೆ ಮುಂಚೆ ಆಗ್ತಾನೇ ಇರಲಿಲ್ಲ. ಇವತ್ತು ಪರಿಸ್ಥಿತಿ ಬದಲಾಗಿದೆ. ಆ ಕಾರಣಕ್ಕಾಗಿ ಅವ್ರ ಬಗ್ಗೆ ಅಭಿಮಾನ ಇರೋರಲ್ಲಿ ನಾನು ಒಬ್ಬ. ಎರಡು ಮಾತಿಲ್ಲ ಅದರಲ್ಲಿ. ಯಡಿಯೂರಪ್ಪನವ್ರ ಬಗ್ಗೆ ನಮಗೆ ಪ್ರೀತಿ ಇದೆ, ಗೌರವ ಇದೆ, ಅಭಿಮಾನವೂ ಇದೆ. ಅವ್ರು ಬಿಟ್ಟೋಗಬೇಡಿ ಅಂತ ಹೇಳಿ ಭಾಳ ಗಟ್ಟಿಯಾಗಿ ಹೇಳಿದವರು ಕೂಡ ಒಬ್ಬರು ನಾವು. ಬಿಡಬೇಡಿ ನೀವು, ಇದು ಸರಿ ಆಗೋದಿಲ್ಲ ತೀರ್ಮಾನ. ಆ ತೀರ್ಮಾನ ಆವತ್ತಿನ ದಿವಸ ಅವರಿಗೆ ನಾನಾ ಕಾರಣಗಳಿಗೆ ಅಗರಿಸಿತ್ತು. ಅದರ ವಿಶ್ಲೇಷಣೆ ಈಗ ಅಗತ್ಯ ಇಲ್ಲ. ಹೊರಗೆ ಹೋಗಿದ್ದಾರೆ. ಅವರ ಒಂದೇ ಒಂದು ಗುರಿಯನ್ನು ಅವಾಗ ಇಟ್ಕೊಂಡ್ರು, ನಾನು BJPಯನ್ನು ಮುಗಿಸಿಬಿಡ್ತೇನೆ. ಗೆದ್ದ ತಕ್ಷಣ ಕೂಡ ಅದೇ ನಮ್ಮ ಗುರಿಯನ್ನು ಮುಟ್ಟಿದ್ದೇವೆ ಅಂತ. ಅಂದರೆ ಅಧಿಕಾರಕ್ಕೆ ಬರುವಂಥ ಗುರಿಯನ್ನು ನಮ್ಮ KJPಯ ನಾಯಕರು ಇಟ್ಕೊಂಡಿರಲಿಲ್ಲ. ಸ್ವತಃ ಶೋಭಾ ಕರಂದ್ಲಾಜೆ ಪ್ರೆಸ್ ಮೀಟ್ ಮಾಡಿದಾಗ ಕೂಡ ನಮ್ಮ ಗುರಿ ಮುಟ್ಟಿದ್ದೇವೆ. ಅಂದರೆ ಒಂದು ಚುನಾವಣೆಯಲ್ಲಿ ಒಂದು ರಾಜಕೀಯ ಪಕ್ಷ ಸ್ಥಾಪನೆಗೊಂಡ ಮೇಲೆ ಅಧಿಕಾರಕ್ಕೆ ಬರುವುದು ಅದರ ಮೊದಲ ಗುರಿಯಾಗಿರುತ್ತೆ. ಆದರೆ ಇಲ್ಲಿ ನೆಗೆಟಿವ್ ನಿರ್ಧಾರಗಳು, BJPಯನ್ನು ಮುಗಿಸ್ತೇವೆ, ನಾವಿಲ್ಲದೆ BJP ಇಲ್ಲ ಅನ್ನುವಂಥ ದೃಷ್ಟಿಯಲ್ಲಿ ಹೊರಟದ್ದನ್ನು ಜನ ಒಪ್ಪಲಿಲ್ಲ. ಯಡಿಯೂರಪ್ಪನವ್ರ ಬಗ್ಗೆ ಎಷ್ಟೇ ಗೌರವ ಅಭಿಮಾನಿಗಳಿದ್ದರೂ ಕೂಡ ಈ ನಿಲುವು ಪಾಸಿಟಿವ್ ಆಗಿರಲಿಲ್ಲ. ಆ ಕಾರಣಕ್ಕಾಗಿ BJP ಸೋಲ್ತು, ಕಡಿಮೆ ಸ್ಥಾನಗಳನ್ನ ಪಡ್ಕೊಂಡ್ವಿ. ಆದರೆ 40 ಸ್ಥಾನಗಳಿಗೆ ಬಂದು ನಿಂತ್ವಿ. ಅದು ಯಡಿಯೂರಪ್ಪನವರಿಲ್ಲದೆ BJP ಇಲ್ಲ ಅನ್ನೋಂಥದ್ದಾಗಿದ್ದರೆ ಫಲಿತಾಂಶ ಉಲ್ಟಾ ಆಗ್ತಾ ಇತ್ತು. BJP 6 ಆಗಬೇಕಾಗಿತ್ತು, ಯಡಿಯೂರಪ್ಪನವ್ರು 40 ಆಗಬೇಕಾಗಿತ್ತು. ಸಂಘಟನೆ ಒಟ್ಟಿಗೆ ಸೇರಿದಾಗ ಯಾವುದೇ ವ್ಯಕ್ತಿ ಅತ್ಯಂತ ಬಲಿಷ್ಠನಾಗ್ತಾನೆ. ಯಡಿಯೂರಪ್ಪನವ್ರ ಜೊತೆಗೆ ಸೇರಿರ್ತಕ್ಕಂಥ ಈಗಿರ್ತಕ್ಕಂಥವ್ರು ಮೂಲತಃ BJPಯಿಂದ ಬಂದವರಲ್ಲ, ಅವ್ರ ಜೊತೆಗೆ ಅವ್ರ ಪಕ್ಷ ಕಟ್ಟಿದಾಗ ಅವರನ್ನು ಮೆಚ್ಚಿದವರು, ಅವ್ರ ಬಗ್ಗೆ ಅಭಿಮಾನ ಇರ್ತಕ್ಕಂಥವ್ರು ಹೋಗಿ ಸೇರಿದ್ದಾರೆ. ಇವತ್ತು ಪರಿಸ್ಥಿತಿಯ ಅರಿವು KJPಗಾಗಿದೆ. BJP ಸೋತಿದೆ ಅಂದರೂ ಕೂಡ ಒಂದು ಸಂಘಟನೆ ಬಹಳ ಬೇಗ ಚೇತರಿಸ್ಕೊಂಡು ಬಿಡುತ್ತೆ. ಮತ್ತು ವಿಧಾನಸಭೆಯ ಚುನಾವಣೆಯ ವಾತಾವರಣ ಪಾರ್ಲಿಮೆಂಟಿಗೆ ಇರೋದಿಲ್ಲ. ಆದರೆ ಬರುವಂಥ ಇಶ್ಯೂಗಳೇ ಬೇರೆ, ಅಲ್ಲಿ ಬರ್ತಕ್ಕಂಥ ಅಂಶಗಳೇ ಬೇರೆ. ಹಾಗಾಗಿ ಆ ಚುನಾವಣೆಯೊಳಗೆ ಏನಾಗಬೇಕು ಅನ್ನೋದನ್ನು KJP ನಿರ್ಧಾರ ಮಾಡಬೇಕು. ಧನಂಜಯ ಕುಮಾರ್ ಅವರು ಹೇಳಿದ್ದಾರೆ, ಅದು ಧನಂಜಯ ಕುಮಾರ್ಗೆ ಅಷ್ಟೇ ಗೊತ್ತು ಹೊರತು ಬಹುಶಃ ನಮ್ಮ ವಿಶ್ವನಾಥ್ ಅವ್ರ ಹತ್ರನೂ ಕೂಡ ಅದು ಚರ್ಚೆ ಆಗಿಲ್ಲ. ಅಥವಾ KJPಯ ಎಕ್ಸಿಕ್ಯೂಟಿವ್ ಕಮಿಟಿ ಏನೋ ತೀರ್ಮಾನ ಮಾಡಿದೆ. ಯಡಿಯೂರಪ್ಪನವ್ರು ನೋಡಿದ್ರೆ ಅಲ್ಲಿ ಧರ್ಮಸ್ಥಳದಲ್ಲಿದ್ದಾರೆ, ಇವರು ಇಲ್ಲಿದ್ದಾರೆ. ಧನಂಜಯ ಕುಮಾರ್ ಅವರ ಹೇಳಿಕೆ ಬಗ್ಗೆ ಇವತ್ತು ಇಷ್ಟೊಂದು ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ ಅಂತ ನನಗೆ ವ್ಯಕ್ತಿಗತ. ಇಲ್ಲಿ ಮಂಜುನಾಥ್, ಏನಂತಂದರೆ ಯಡಿಯೂರಪ್ಪನವರ ಪರ್ಮಿಷನ್ ಇಲ್ಲದೇ ಈ ರೀತಿ ಎಲ್ಲ ಮಾತಾಡ್ತಾರೆ ಧನಂಜಯ ಕುಮಾರ್. ಮಾತಾಡ್ತಾರಲ್ಲ, ಅವರ ಹವ್ಯಾಸವೇ ಅದಾಗಿದೆ. ಭಾಳ ಸೀನಿಯರ್ ಲೀಡರ್ ಅವರು, 4-5 ಬಾರಿ ಸತತವಾಗಿ ಪಾರ್ಲಿಮೆಂಟಿಗೆ ಗೆದ್ದಂಥವ್ರು, ಕೇಂದ್ರ ಸಚಿವರಾಗಿದ್ದಂಥವ್ರು, ಪಾಲಿಟಿಕ್ಸಲ್ಲಿ ನಮಗಿಂತ ಭಾಳ ಹಿರಿಯರು. ಯಾವತ್ತೂ ಅವರು ಒಳ್ಳೆ ಅಡ್ವೊಕೇಟ್ ಅವರು. ಆದರೆ ಕೆಟ್ಟ ಕೇಸ್ಗಳನ್ನು ತೊಗೊಳ್ಳೋ ಅಭ್ಯಾಸ ಜಾಸ್ತಿ ಅವರಿಗೆ. ಹಾಗಾಗಿ ಈಸ್ ಎ ಗುಡ್ ಅಡ್ವೊಕೇಟ್ ಫಾರ್ ಬ್ಯಾಡ್ ಕೇಸಸ್.
ಆಡ್ವಾಣಿಯವ್ರ ಬಗ್ಗೆ ಹೇಳಿದರು. ಅದರಿಂದ ಯಡಿಯೂರಪ್ಪನವ್ರು ಇಂಥ ಮುಜುಗರ ಅನುಭವಿಸಿದ್ರು, ಬಂದು ಅದೆಲ್ಲ ಅವ್ರ ವ್ಯಕ್ತಿಗತ ಅಂತೇಳಿ ಮತ್ತೆ ಕ್ಷಮಾಪಣೆಯನ್ನು ಕೇಳುವಂಥ ಸ್ಥಿತಿ ನಿರ್ಮಾಣ ಆಯಿತು. ಯಡಿಯೂರಪ್ಪನವರು ಕ್ಷಮಾಪಣೆ ಕೇಳುವಂಥ ಒಂದು ಸ್ಟೇಟ್ಮೆಂಟನ್ನು ಪಕ್ಷದ ಹಿರಿಯರ ಅಥವಾ ನಿರ್ತಕ್ಕಂಥರ ಸಹಮತಿ ಇಲ್ಲದೇ ಮಾಡ್ತಾರೆ ಅಂದರೆ ಧನಂಜಯ ಕುಮಾರ್ ಅವರು, ಇದನ್ನು ಹಾಗೇನೆ ಇದು ಹಾಗಾದ್ರೆ ಏನಾದ್ರು KJPಯ ಎಕ್ಸಿಕ್ಯೂಟಿವ್ ಕಮಿಟಿ ತೀರ್ಮಾನವಾ ಅಥವಾ ಯಡಿಯೂರಪ್ಪನವ್ರು ಹೇಳಿದ್ದಾರೆ ಅಂತ ಹೇಳಿದರೆ ಅದು ಮಾತಿಗೊಂದು ತೂಕ ಬರುತ್ತೆ. ಹಾಗಾಗಿ ಧನಂಜಯ ಕುಮಾರ್ ಅವರು ತಮಗನಿಸಿದ ಒಂದು ಲಹರಿಯಲ್ಲಿ, ರಾಜಕೀಯ ಲಹರಿ ಒಂದು ತೇಲ್ಬಿಟ್ಟಿದ್ದಾರೆ ಮತ್ತು ಅವರು ಸುದ್ದಿಯಲ್ಲಿದ್ದಂಗೆ ಆಗುತ್ತೆ. ಓಕೆ, ಇದರ ಸಾಧ್ಯತೆಗಳ ಬಗ್ಗೆ ನಾನು ನಂತರ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ವಿಶ್ವನಾಥ್ ಅವರಿದ್ದಾರೆ, KJP ಮುಖಂಡರು, ಏನಂತೀರಿ ಸರ್? ಧನಂಜಯ ಕುಮಾರ್ ಅವರ ಹೇಳಿಕೆ ನಾನು ಅವ್ರನ್ನ ಪ್ರಶ್ನೆ ಮಾಡಿದೆ, ಮಾತಾಡಿದೆ ನಾನು. ನಾವು ಒಂದು ವಾರದ ಹಿಂದೆ ರಾಜ್ಯದ ಕೋರ್ ಕಮಿಟಿ ಮೀಟಿಂಗ್ ಮಾಡಿದ್ದು, ಒಂದು 30 ಜನ ರಾಜ್ಯದ ಪ್ರಮುಖರದ್ದೊಂದು ಮೀಟಿಂಗ್ ನಡೀತು. ಅದರಲ್ಲಿ 2 ಪ್ರಮುಖವಾದಂಥ ನಿರ್ಧಾರಗಳನ್ನ ತಗೊಂಡು, ಒಂದು, ಯಾವುದೇ ರಾಜಕೀಯ ಪಕ್ಷಗಳ ಜೊತೆ ಈ ಸಂದರ್ಭದಲ್ಲಿ ಹೊಂದಾಣಿಕೆಯನ್ನು ಮಾಡದಲ್ಲೇ ಇರೋದು, ಪಕ್ಷ ಸಂಘಟನೆ ಮಾಡೋದು. 2ನೇ ಸಬ್ಜೆಕ್ಟ್, ಪಕ್ಷ ಸಂಘಟನೆ ಮಾಡ್ಕೊಂಡು ಹೋಗೋಣ. ರಾಷ್ಟ್ರ ರಾಜಕಾರಣದೊಳಗಡೆ ಕೇಂದ್ರದ ಪರಿಸ್ಥಿತಿ ಒಳಗಡೆ ಒಂದು ಸಮ್ಮಿಶ್ರ ಸರ್ಕಾರ ಬರೋದಂತೂ ದಿಟ. ಯಾವ್ಯಾವ ಪ್ರಾದೇಶಿಕ ಪಕ್ಷಗಳು ಪ್ರಬಲವಾಗಿದ್ದಾವೆ ಅವಕ್ಕೆಲ್ಲ ಒಂದು ಸ್ವರೂಪ ಬಂದಿಲ್ಲ ಇನ್ನೂ. ಲೆಫ್ಟ್ ಫ್ರಂಟ್ ಅನ್ನೋದು ಎಡಪಕ್ಷಗಳು ಈಗ ಆ ಸ್ಥಿತಿನಲ್ಲಿ ಏನಿಲ್ಲ. NDA ಪರಿಸ್ಥಿತಿನೇ ಭಿನ್ನ ಆಗಿದೆ, UPA ಪರಿಸ್ಥಿತಿ ಭಿನ್ನ ಆಗಿದೆ. ಸೊ ಇಂಥ ಸ್ಥಿತಿ ಒಳಗಡೆ ನಾವು ಯಾವುದಾರ ಒಂದು ರಾಜಕೀಯ ಪಕ್ಷ ಜೊತೆ ಈಗಲೇ ಗುರುತಿಸ್ಕೊಳ್ಳೋವಂಥ ಸ್ಥಿತಿಗೆ ಹೋದರೆ ಅದು ಸರಿಯಾಗಲ್ಲ. ಪಕ್ಷನ ಸಂಘಟನೆ ಮಾಡೋಣ ಮೊದಲು. ತಳಹಂತದಲ್ಲಿ ಈಗ ಸಿಕ್ಕಿರ್ತಕ್ಕಂಥ ನಮ್ಗೆ 10% ಜನ ಈಗ ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಸುಮಾರು 36 ಕಡೆ ನಾವು 2ನೇ ಪ್ಲೇಸಲ್ಲಿದ್ದೀವಿ. ಸೊ ಗೆಲ್ಲಬಹುದಂಥ ಸ್ಥಾನಗಳನ್ನ ನಾವು ಕಳ್ಕೊಂಡಿದ್ದೀವಿ, ಗೆದ್ದಂಥ ವಾರಿದೆ. ಸೊ ಈ ಪರಿಸ್ಥಿತಿ ಒಳಗಡೆ ಜನ ಕೊಟ್ಟಂಥ ಶಕ್ತಿಯನ್ನು ಇನ್ನೂ ಕೂಡ ಅದಕ್ಕೆ ಸ್ವಲ್ಪ ಶಕ್ತಿ ಕೊಟ್ಟು ನಾವು ಒಂದು ಸ್ವಲ್ಪ ಸಂಘಟನೆ ಮಾಡಿ ಇಟ್ಕೊಂಡ್ರೆ ಪಾರ್ಲಿಮೆಂಟ್ ಚುನಾವಣೆ ಹೊತ್ತಿಗೆ ನಮಗೊಂದು ಶಕ್ತಿ ಇರುತ್ತೆ. ಸೊ ಅವತ್ತಿನ ಸನ್ನಿವೇಶಕ್ಕೆ ಬರ್ತಕ್ಕಂಥ ಸ್ಟೇಟ್ಮೆಂಟ್ಗಳಿಂದ ಶಕ್ತಿ ಬರೋಕ್ಕೆ ಸಾಧ್ಯನೇ ನಿಮ್ಮ ಪಕ್ಷಕ್ಕೆ ಅಂತ ಅಲ್ಲ, ಇದು ನಾವು ತಗೊಳ್ಳೋಂಥ ನಿಲುವು. ಧನಂಜಯ ಕುಮಾರ್ ಅವರು ಹೇಳಿಕೆನ ಕೊಟ್ಟಿದ್ದಾರೆ. ನಾನಿವತ್ತು ಅವ್ರ ಜೊತೆ ಮಾತಾಡಿದೆ. ಅವರು ಬಹುಶಃ ರಾಜ್ಯದ ರಾಜಕಾರಣದೊಳಗಡೆ ಹಿರಿಯರ ಜೊತೆಗೆ ಸುಮಾರು 4 ಸಾರಿ ಪಾರ್ಲಿಮೆಂಟಿಗೆ ಹೋದಂಥವ್ರು, ಕೇಂದ್ರದಲ್ಲಿ ವಿತ್ತ ಮಂತ್ರಿ ಆಗಿದ್ದರು, ರಾಜ್ಯ ಮಂತ್ರಿ ಆಗಿದ್ದರು, ಸಾಕಷ್ಟು ವಿಚಾರಗಳನ್ನ ತಿಳಿದವರು, BJPಯ ಅಧಿಕೃತವಾಗಿ ವಕ್ತಾರರಾಗಿ ಕೆಲಸ ಮಾಡಿದವರು ಹಿಂದೆ. ಸೊ ಅವರು ಏನು ಹೇಳ್ತಾರೆ ಅಂದರೆ, ಒಟ್ಟು ರಾಷ್ಟ್ರದ ರಾಜಕಾರಣ ಇವತ್ತಿನ ರಾಜಕಾರಣ ನಡೀತಕ್ಕಂಥ ರೀತಿ ನೋಡಿದರೆ ಮುಂದೆ ನಾವು ಯಾರೊಟ್ಟಿಗೆಲ್ಲ ಹೊಂದಾಣಿಕೆ ಮಾಡ್ಕೋಬೋದು, ಮಾಡಲ್ಲ ಅಂತ ಹೇಳ್ತೀವೋ, ಇಡೀ ದೇಶದೊಳಗಡೆ ಆ ಥರದ್ದೊಂದು ಹೊಂದಾಣಿಕೆ ಆಗುವಂಥ ಸಾಧ್ಯತೆ ಇದೆ. ಓಕೆ, BJP ಜೊತೆ ಯಾರ್ಯಾರು ಬರಲ್ಲ, ಉದಾಹರಣೆಗೆ JDU, ಅದರ ಜಾರ್ಜ್ ಫರ್ನಾಂಡಿಸ್ ಅವರು ಯಾವುದೇ ಕಾರಣಕ್ಕೆ BJP ಜೊತೆ ಸಂಖ್ಯೆ ಮಾಡ್ತಕ್ಕಂಥ ಸ್ಥಿತಿಲಿರಲಿಲ್ಲ. ಒಬ್ಬರು ಸಮಾಜವಾದಿ, ಜೊತೆಗೆ ಜನತಾ ಪರಿವಾರದಿಂದ ಬಂದಂಥವ್ರು ಅವರು. ಸೊ ಒಂದು ಹೋರಾಟಗಾರರಾಗಿ ಬಂದಂಥವ್ರು BJP ಜೊತೆ ಹೊಂದಾಣಿಕೆ ಮಾಡ್ತಾರೆ ಅಂತ ಯಾರೂ ನಂಬಿರಲಿಲ್ಲ. ಓಕೆ, ಅಂಥ ಸ್ಥಿತಿಯೊಳಗೆ 17 ವರ್ಷದ ಹಿಂದೆ ಒಂದು ಹೊಸ ಶಕೆನ, ಈಗ ಏನು NDA ಅಂತ ಹುಟ್ಟಿಗೆ ಕಾರಣ ಆಗಿರ್ತಕ್ಕಂಥವ್ರು, ಅದರಲ್ಲಿ ಜಾರ್ಜ್ ಫರ್ನಾಂಡಿಸೇ ಮೊದಲನೇರು. ಇಂಥವ್ರು ಅವತ್ತು ಸೇರ್ಕೊಳ್ಳೋಂಥ ಸ್ಥಿತಿ ಆಯಿತು. ಇಂಥವರೇ ಅವರ ತಂಡನೇ ಇವತ್ತು ಆ NDA ಸಂಖ್ಯೆನ ಬಿಟ್ಟು ಹೊರಗಡೆ ಹೋಗ್ತಕ್ಕಂಥ ಒಂದು ಸ್ಥಿತಿನೂ ನಿರ್ಮಾಣ ಆಗಿದೆ. ಹಾಗಾದಮೇಲೆ ರಾಷ್ಟ್ರ ರಾಜಕಾರಣದೊಳಗಡೆ ಯಾರೊಟ್ಟಿಗೆ ಯಾರಿರ್ತಾರೆ, ಇರಲ್ಲ ಅಂತ ಹೇಳೋವಂಥ ಸ್ಥಿತಿ ಇಲ್ಲ. ಓಕೆ, ಆ ಒಂದು ಕಾನ್ಸೆಪ್ಟಲ್ಲಿ, ಆ ಆಲೋಚನೆಯಲ್ಲಿ ನಾನು ಮಾತಾಡಿದ್ದೀನಿ ಅಂತ ಅವರು ಹೇಳಿದರು. ಇದು ಒಂದು ಕಡೆ ಇದೆ. ಅಲ್ಲ, ಈಗ ಆಯಿತು, ಈಗ ನೀವು ಅದನ್ನು ನೀವು ಭಾಳ ಚೆನ್ನಾಗಿ ನೀವು ಶುಗರ್ ಕೋಟಿಂಗಲ್ಲಿ ಅದನ್ನು ನೀವು ಸಮರ್ಥನೆ ಮಾಡ್ಕೊತಾ ಇದ್ದೀರಿ, ಒಪ್ಕೋತೀನಿ ನಾನು. ಆದರೆ ಈ ರೀತಿ ಹೇಳುವಂಥ ಅಧಿಕಾರ ಕೊಟ್ಟಂಥವ್ರು ಯಾರು? ಯಡಿಯೂರಪ್ಪರು ಹೇಳಿದ್ರಂತ ಈ ರೀತಿ ಹೇಳಿ ಅಂತ ಇಲ್ಲ. ಈಗ ನಾನು ಮೊದಲೇ ಹೇಳಿದೆ ನಿಮಗೆ. ಓಕೆ, ನಾನು ಇದ್ರ ಬಗ್ಗೆ ನಿಮ್ಮ ಚರ್ಚೆ ಮಾಡ್ತೀನಿ. ನಾನು ಆಂಜನೇಯ ಅವರೇ, ತಮ್ಮ ಅಭಿಪ್ರಾಯ ಏನು ಸರ್? ಈಗ ನಮಗೆ BJP ಒಂದಾದ್ರೇನು, ಬೇರೆ ಆದ್ರೇನು, KJP ಅವ್ರ ಜೊತೆ ಸೇರ್ಕೊಂಡ್ರೇನು, ಬಿಟ್ರೇನು, ಇದೇ ಯಾವ ನಮ್ಮ ಪರಿಣಾಮಗಳು ಇದ್ದೇ ಇರ್ತವೆ ಒಳಗಿಂದೊಳಗೇನೆ. ಅಲ್ಲ, ಒಳಗಿಂದೊಳಗಿಲ್ಲ, ಹೊರಗಿಂದೊಳಗಿಲ್ಲ. ಯಾವತ್ತು ಕಾಂಗ್ರೆಸ್ಗೆ ಅದರದೇ ಆದಂಥ ಒಂದು ಐತಿಹಾಸಿಕ ಶಕ್ತಿ ಇದೆ. ಮೇಲಾಗಿ 1 ಶತಮಾನ ಇರತಕ್ಕಂಥ ಇತಿಹಾಸದ ಪಾರ್ಟಿ. ಓಕೆ, ಆಮೇಲೆ ಸೋನಿಯಾ ಗಾಂಧಿ ಅಂತ ಒಬ್ಬ ತ್ಯಾಗಮಯಿ ನಾಯಕಿ ನಮಗೆ ಅವರ ನಾಯಕತ್ವ ಇದೆ. ಆಮೇಲೆ ಯುವ ನಾಯಕ ನಮ್ಮ ರಾಹುಲ್ ಗಾಂಧಿ
ಮುಂದಿನ ಪ್ರಧಾನಿನೇ ಆಗಬೇಕು ಅಂತಂದೇಳಿ ಒಂದು ಕಡೆಗೆ ಯುವ ಪೀಳಿಗೆ ಇವತ್ತು ಹೋರಾಟ ಮಾಡ್ತಾ ಇದೆ. ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹೆಸರು ಹೇಳಿಲ್ಲ ಅಂತಂದ್ರೆ ಅವು ಯಾವ ಕಾರ್ಯಕ್ರಮನೂ ಪೂರ್ಣ ಆಗೋಗ್ಬಿಡುತ್ತೆ ಬಿಡಿ. ಅಲ್ಲ, ಒಂದು ನಾಯಕತ್ವ, ಒಂದು ಪಕ್ಷದ ಅಧ್ಯಕ್ಷರು ಅಂದಮೇಲೆ ಒಂದು ಇದಿರ್ಬೇಕು ನಮ್ಮಲ್ಲಿ, Yes. ಶಿಸ್ತು. So, ನಮ್ಮ ಪಾರ್ಟಿ ಅದೇ, ನೆಹರು ಫ್ಯಾಮಿಲಿ, ಯಾರೇ ಕೂಗಾಡಲಿ ಯಾರೇ ಹೋರಾಡಲಿ ನಮಗೇನು ಭಂಗ ಇಲ್ಲ ಅಂತೀರಿ ನೀವು. ಹೌದೌದು, ಅದರಲ್ಲೇನು ಅನುಮಾನ ಇಲ್ಲ. ನಮ್ಮ ನಾಯಕಿ ಸೋನಿಯಾ ಗಾಂಧಿನೇ, ಅವ್ರ ನಾಯಕತ್ವದಲ್ಲೇ ಚುನಾವಣೆ ನಡೆಯುತ್ತೆ, ಅವ್ರ ನಾಯಕತ್ವದಲ್ಲೇ ಸ್ಪಷ್ಟವಾದಂಥ ಬಹುಮತ ರಾಷ್ಟ್ರದಲ್ಲಿ ಬರುತ್ತೆ. Okay. ಯಾರ ಸಹಾಯ ಇಲ್ದಲೆ ಹೇಳಿದ್ರಿ. ಸ್ವತಂತ್ರವಾಗಿ ಈ ದೇಶವನ್ನು ಆಳ್ತೀವಿ. ಅಲ್ಲ, ನೀವು ಜನ ನೀವು ಒಂದು ಮಾತು ಹೇಳಿದ್ರಿ, ನೀವು ಏನು ಅಂತ, ನಮಗೆ ಯಾವ ಬಾಧೆನೂ ಇಲ್ಲ ಅಂತ. ಒಂದು ಪಕ್ಷ ಇವರೆಲ್ಲ ಒಂದಾಗ್ಬಿಟ್ರೆ ಖಂಡಿತವಾಗಲೂ ಲೋಕಸಭೆಯಲ್ಲಿ ನಿಮಗೆ ಬಾಧೆ ಇದೆ. ಆಗಲ್ಲಲ್ಲ, ಅದು ಆಗದೇ ಇರೋದನ್ನು ಮಾತಾಡೋಕ್ಕೂ ಆಗಲ್ಲ. ಎಲ್ಲಿ ಹಾಕಕ್ಕೆ ಸಾಧ್ಯ? ಇವರೇನೋ ಒಂದಾಗ್ಬಿಡೋದು, ರಾಷ್ಟ್ರ ಮಟ್ಟದಲ್ಲಿ ಆಗ್ತಾರ. ಏನು ಯಡಿಯೂರಪ್ಪ BJP ಒಂದಾಗೋದ್ರಿಂದ ನಮಗೇನು ನಷ್ಟ ಇಲ್ಲ. ಹೌದಾ? ತ್ರಿಕೋಣ ಸ್ಪರ್ಧೆ JDS ಇದೆ, ಅದು ಇದೆ, ಕಾಂಗ್ರೆಸ್ಗೆ ಲಾಭ. ಎಸ್ ಸರ್, ಇದಕ್ಕೆ ಸಂಬಂಧಪಟ್ಟಾಗ ಇನ್ನಷ್ಟು ನಾನು ಮಾತಾಡ್ತೀನಿ. ಅದಕ್ಕಿಂತ ಮೊದಲು ಪುಟ್ಟ ವಿರಾಮ ತಗೋಣ. ವಿರಾಮದ ಬಳಿಕ ಮತ್ತೆ ಚರ್ಚೆಯನ್ನು ಮುಂದುವರಿಸ್ತೀನಿ.